ಈ ದರ್ಜೆ ನೌಕರನಿಂದ ಲಂಚಕ್ಕೆ ಬೇಡಿಕೆ ಇಟ್ಟ ಆಸ್ಪತ್ರೆ ಆಡಳಿತಾಧಿಕಾರಿ. अमाउंट सब रोज करते बोला सर मगर क्या बोले नहीं. ಸಂಪೂರ್ಣ ಆಸ್ಪತ್ರೆಯ ಜವಾಬ್ದಾರಿ ಹೊತ್ತ ಆಡಳಿತಾಧಿಕಾರಿಯಿಂದಲೇ ಲಂಚ ಕೌರತನ. ಸವಣೂರು ತಾಲೂಕು ಸರ್ಕಾರಿ ಆಸ್ಪತ್ರೆ ಆಡಳಿತಾಧಿಕಾರಿ ಶಂಕರಗೌಡ ಹಿರೇಗೌಡರ. ಸರ್ಕಾರಿ ವೈದ್ಯನ ಫೋರ್ಜರಿ ಪುರಾಣ, ವಸೂಲಿ ವೈದ್ಯನ ಅಸಲಿ ಪುರಾಣ ಚಿರಾಯು ಟಿವಿಯಲ್ಲಿ ಮಾತ್ರ. ಎಸ್, ವೈದ್ಯೋ ನಾರಾಯಣ ಹರಿ ಎಂದು ನಂಬಿರುವ ದಿನಮಾನದಲ್ಲಿ ಇವನೊಬ್ಬ ವೈದ್ಯ ತನ್ನ ಪವಿತ್ರ ವೈದ್ಯ ವೃತ್ತಿಯನ್ನ ಬಡವರ ರಕ್ತ ಹೀರುವ ಯಮಭಾಕನಾಗಿದ್ದಾನೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಶಂಕರಗೌಡ ಹಿರೇಗೌಡರ ಲಂಚ ಕೌರತನ ಹೇಳತೀರದಾಗಿದೆ. ತೇಲಿಯೇ ಎದ್ದು ಹೊಲ ಮೇದಂತೆ ಆಡಳಿತ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ನೋಡಬೇಕಾದ ಆಡಳಿತ ಅಧಿಕಾರಿಯೇ ತಮ್ಮ ಆಸ್ಪತ್ರೆಯ ಟಿ ದರ್ಜೆ ನೌಕರನಾದ ಗಣೇಶ್ ಎಂಬಾತನಿಂದ 10,000 ಲಂಚಕ್ಕೆ ಬೇಡಿಕೆ ಇಟ್ಟ ವಿಡಿಯೋವೊಂದು ನಮ್ಮ ಚಿರಾಯು ಕನ್ನಡ ಟಿವಿಗೆ ಮಾತ್ರ ಲಭ್ಯವಾಗಿದೆ. ಈ ವಸೂಲಿ ವೈದ್ಯನ ಅಸಲಿ ಪುರಾಣ ಈಗ ಚಿರಾಯು ಕನ್ನಡ ಟಿವಿಯ ಎಕ್ಸ್ಕ್ಲೂಸಿವ್ ನಲ್ಲಿ ನೋಡಬಹುದು. शुद्ध कर अमाउंट शुद्ध कर रोज करते बोला सर मगर क्या बोले नहीं. कम करो सर. कितना है? सर कड़े अभी एक नहीं होता लीवर पेशेंट आराम है तो मस्त. ತನ್ನ ಲಂಚ ಭಾಕತನದ ಸ್ವಕಾರ್ಯಕ್ಕೆ ಸುಸ್ತಾದ ಸವಣೂರು ಜನತೆ ಹಣ ನೀಡದಿದ್ದರೆ ಈತ ರೋಗಿಗಳ ಕೈ ಸಹ ಮುಟ್ಟಲ್ಲ. ಈತನದ್ದೇ ಒಂದು ದರದ ಪಟ್ಟಿ ಇದೆಯಂತೆ. ಒಂದೊಂದು ರೋಗಕ್ಕೂ ಒಂದೊಂದು ಅಮೌಂಟ್ ಫಿಕ್ಸ್ ಮಾಡಿದ್ದಾನೆ. ಹೆರಿಗೆ ಸಿಸರಿನ್ ಮಾಡಲು 7,000 ರಿಂದ 10,000 ಫಿಕ್ಸ್. ಅಪೆಂಡಿಕ್ಸ್, ಮೂಲವ್ಯಾಧಿ, ಹರಣಿ ಆಪರೇಷನ್ಗೆ 20,000 ರಿಂದ 25,000. ಹೀಗೆ ಇವನ ಒಂದೊಂದು ರೋಗಕ್ಕೂ ಒಂದೊಂದು ರೇಟ್ ಫಿಕ್ಸ್. ಇಷ್ಟೇ ಅಲ್ಲ ಈ ಡಾಕ್ಟರ್ ಅಪ್ಪನ ಕತೆ. ಈತನ ಮನಸ್ಸಿಗೆ ಬಂದಾಗ ಆಸ್ಪತ್ರೆಗೆ ಬರೋದು, ಹಸಿಗೆ ಬಂದಾಗ ಹೋಗೋದು. ಈತನ ವಿರುದ್ಧ ಸಾಕಷ್ಟು ಬಾರಿ ಆರೋಪಗಳು ಕೇಳಿ ಬಂದಿದ್ದರೂ ಸಹ ಲಕ್ಕು ಕ್ಯಾರೆ ಎನ್ನದೇ ಇರುವ ಡಾಕ್ಟರ್ ಅಪ್ಪನ ನಡೆಯು ಅವನ ಹಿಂದೆ ಯಾರೋ ಬಲವಾದ ಕೈಗಳಿದ್ದಾರೆ ಎಂಬುದು ಅನುಮಾನ ಹುಟ್ಟಿಸುತ್ತದೆ. ಈತನ ಕರ್ಮಕಾಂಡ ಒಂದಾ ಎರಡ? ಈತ ಹೈಟೆಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿದ್ದಾದರೂ ಹೇಗೆ? ಈತನ ಆದಾಯದಲ್ಲಿ ಇದೆಲ್ಲ ಸಾಧ್ಯವೇ? ಆ ದೇವರೇ ಬಲ್ಲ. ಈ ಹಿಂದೆ ಮಾನ್ಯ ಶಾಸಕರಾದ ಪಠಾಣ ಅವರು ಸಹ ಇದೇ ಆಸ್ಪತ್ರೆಗೆ ತೆರಳಿ ಈತನ ಭ್ರಷ್ಟಾಚಾರದ ವಿರುದ್ಧ ಅಧಿಕಾರಿಗಳ ಮೇಲೆ ಗುಡುಗಿದ್ರು ಸಹ ಈತನ ಲಂಚ ಗುಣಿತನಕ್ಕೆ ಪಾರವೇ ಇಲ್ಲದಂತಾಗಿದೆ. ಮಾನ್ಯ ವೈದ್ಯಕೀಯ ಸಚಿವರೇ, ಇನ್ನಾದರೂ ಇಂತಹ ಲಂಚ ಭಾಗತನ ವೈದ್ಯಾಧಿಕಾರಿ ಶಂಕರಗೌಡ ಹಿರೇಗೌಡರ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಸಾರ್ವಜನಿಕರಿಗೆ ಇಂಥ ಲಂಚಕೋರರಿಂದ ಮುಕ್ತಿ ನೀಡುತ್ತಾರೆ, ಕಾದು ನೋಡಬೇಕಿದೆ. ಈಗಲಾದರೂ ಇಂಥ ವೈದ್ಯಾಧಿಕಾರಿಯನ್ನ ಸೂಕ್ತ ಕ್ರಮ ವಹಿಸಿ ತಾಲೂಕು ಜನತೆಗೆ ಉತ್ತಮ ವೈದ್ಯಾಧಿಕಾರಿಯನ್ನ ನೇಮಿಸಬೇಕೆಂದು ಚಿರಾಯು ಕನ್ನಡ ಟಿವಿಯ ಆಶಯವಾಗಿದೆ. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.